ಅದಕ್ಕೆ ಇಲ್ಲಿ ಒಬ್ರು ಯಾರೋ ಪ್ರಫುಲ್ ಚಂದ್ರ ಅಂತ ನಾವು ಸಣ್ಣವ್ರದ್ದು ಹೋಗಿದ್ವಿ ಡಿಗ್ರಿ ಇದ್ದಾಗ. ಅವರು ಕಬ್ಬು 35ನೇ ವರ್ಷ ಬೆಳೀರಿ ನಾವು ಹೋದಾಗ ಗಿನ್ನಿಸ್ ರೆಕಾರ್ಡ್ ಅದು. ಈಗ ಒಂದ್ಸಲ ಹಚ್ಚಿದ್ 40 35ನೇ ತನಕ ರೆಕಾರ್ಡ್ ಚಲೋ ಇತ್ತು ಅವ್ರದ್ದು 200 ಎಕರೆ ಶಿವಮೊಗ್ಗದಾಗ. ಹೋದಾಗ ನಮ್ ದೋಸ್ತ್ ಸ್ವಲ್ಪ ಅಗಾವ್ ಮಾತಾಡ್ತಿದ್ದಾವ ಅಂದ್ರೆ ಚಲೋ ಪೊಸಿಷನ್ದಾಗ. ಅವತ್ತಿನ ದಿವಸ ಒಕ್ಕಲ್ತನ ಮಾಡ್ದ, ನಾವು ಒಕ್ಕಲ್ತನ ಮಾಡ್ದಾರಲ್ಲ ಅದಕ್ಕೆ ಅವ್ನಿಗೆ ಗೊತ್ತಿತ್ತು ಏನಂತೇಳಿ. ಶಿವಮೊಗ್ಗದಾಗ ಇಷ್ಟು ನಡವರ್ಕ್ ನದಿ ಹರಿಗತ್ತ ಸರ್ ನಿಮ್ದು ಒಕ್ಕಲ್ತನ ಮಾಡ್ತೀರಿ ಬರ್ರಿ ನಮ್ ಕುಷ್ಟಿಯಾಗ ಒಕ್ಕಲ್ತ ಕುಷ್ಟಿದಾವ ನಮ್ ಕುಷ್ಟಿಗಾಗ ಬರ್ರಿ ಹೇಳ್ತೀನಿ ನಾನು, ನೀ ಕುಡಿಯಕ್ ನೀರ್ ಸಿಗಲ್ಲ ನಮ್ಮ ಬಜೆ ಅಂತ. ಒಮ್ಮೆಲೆ ಅವ್ರು ಏನನ್ಬೇಕ್ರಿ, ತಮ್ಮ ನಿಂದು ವಯಸ್ಸು ಎಷ್ಟದ ಅಷ್ಟು ಎಕ್ಸ್ಪೀರಿಯನ್ಸ್ ಅದ, ಹೋಗಿ ಕುಷ್ಟಿಗಾಗ ಹೋಗು, ಹೊಲ್ದಾಗ ಕೂಡು, ಹೊಲ್ದಾಗ ಬೆಂಕಿ ಹತ್ತದ ಕುಂಡಿಗೆ, ಅದು ಕಾವ್ ಅಂತಂದ್ರೆ ಚರ್ ಅಂತೇಳಿ, ಆ ಚರ್ ಅಂದಾಗ ಭೂಮಿ ಹತ್ತದ ನಿಂಗೆ ಯಾವ ಬೆಳಿ ಬೆಳಿಬೇಕು ಅಂತೇಳಿ ನಿಮ್ ಹೊಲ್ದಾಗ ಮಾಡಿದವ್ರು ತೋರಿಸಿನ ಬಾ ನಿನಗ ಆತಂದ್ರು. ದುಮ್ಮದವಾಡಿ ಅಂತ ಒಂದು ಊರ್ ಅದತ್ರಿ, ವಿಲೇಜ್ ಆಫ್ ಫ್ರೂಟ್ಸ್ ಅಂತಾರ, ಹಣ್ಣಿನ ಊರ್ ಅಂತ ಇರತ್ತ. ಅಲ್ಲಿ ಏನದ ಅಂದ್ರ ಪೂರಾ ಊರಿಗೂ ಹಣ್ಣಿನ ಹಚ್ಚಿರ್ತ. ಈ ವರ್ಷದ 25 ಕೋಟಿ ಟರ್ನ್ ಓವರ್ ಅದತ್ತ ಆ ಊರಿನ ಟರ್ನ್ ಓವರ್. ಈಗ ಬಾಂಬೆ ಪುನಾಕ್ ಹೋದವ್ರೆಲ್ಲರೂ ಹೊಳ ಬಂದಾರತ್ತ ಒಕ್ಕಲ್ತನ ಮಾಡಕ್. ಇಷ್ಟು ಲಾಭದ ಯಾಕೆ ಹೋಲಿದ ಪೂರ ಮೇಲಾಡಿ. ನಮಗೆಂತ ಹಸಿರು ಕಾಣ್ಕೊಳ್ಳೇನಂತ ಹಸಿರು ಕಾರಣ ಒಮ್ಮಿಗ್ಲೆ ನಾವು ಮಸ್ತ್ ಬಂದದ ಮಸ್ತ್ ಬಂದದ ಅಂತಿತ್ತು. ಇದು ಹಸಿರು ಇರಲ್ಲ, ಬಟ್ ಒಳಗದ ತಾಕತ್ ಇರ್ತದ, ರೆಸಿಸ್ಟೆನ್ಸ್ ಇರ್ತದ, ಇಂಥವಲ್ಲ. ಈಗ ಇವ್ ಸರ್ ಉದಾಹರಣೆ ಕೇಳಿದ್ರಿ ಅಂದ್ರೆ ಇದು ಇಂಥವ್ ಬಹಳ ಎಲ್ಲಾ ಕಡೆ ಸಿಗ್ತಾವ್ರಿ. ಈಗ ನಾವು ಮಾತಾಡ್ತಾ ಹೋದ್ರಿ ನಮ್ ಹೊಲ್ದಾಗ ಆಗಿತ್ತು, ನನ್ನ ಹೊಲ್ದಾಗ ಆಗಿದ್ದು ಹೇಳ್ತೀನಿ. ನಾವು ಒಂದ್ಸಲ ಹೆಸರು ಬೆಳೆದಿದ್ವಿ. ಹೆಸರು ಬೆಳೆದಾಗ ಏನಾಯ್ತು, ಹುಲ್ಲಿತ್ತು ಸಿಕ್ಕಾಪಟ್ಟಿ. ನಾವ್ರೆ ಮಗ್ಲಾಗ ನಮ್ಗೆ ಹಾಕಿದವ್ರಿ ಹೊಲ. ಅಂದ್ರೆ ಎಲ್ಲಾ ಹೊಲಗಳು ಸೇಮ್ ಅಲ್ಲಕ್ ಬರಲ್ರಿ. ಈಗ ನಾವು ಚಿಂಚೋಳಿ ಚಿತ್ತಾಪುರ ಹೆಸರು ಬೇರೆ, ನಮ್ಮ ಆಳಂದ ತಾಲೂಕ ಈ ಹೊಲದ ಹೆಸರು ಬೇರೆ. ನಾ ಈ ಹೊಲ್ದ ಹೇಳ್ಬೇಕಾದ್ರೆ ಹೆಸರು ಏನಾಗಿತ್ರಿ, ಅವ್ರು ಹುಲ್ಲಿನ ಎಣ್ಣೆ ಹೊಡೆದು ಹುಲ್ಲು ಹೆಸರು ಬಿತ್ತರು. ನಾವೇನದ ಹೆಸರಿನಾಗೆ ಅದು ಸಾಲಿನ ಹುಲ್ಲಿನ ಸೊಪ್ಪಿತ್ತು, ಅದ್ರೊಳಗೆ ಬಿತ್ತಿದೆವು. ಬಿತ್ತಿದ್ಮ್ಯಾಗ ಹುಲ್ಲ ಹೆಸರು ಎರಡು ಸೇಮ್ ಹೊಂಟಿತ್ತು. ಸೇಮ್ ಹೊಂಟಣ ನಾವೇನ ಜೀವಾಮೃತ ಕಂಟಿನ್ಯೂಸ್ 20 ದಿವಸ ಹೊಡಿಬೇಕಂತೇಳಿ 20 ದಿವಸಕ್ಕೆ ಜೀವಾಮೃತ ಹೊಡ್ಕೊ ಶುರು ಮಾಡಿದ್ವಿ. ಇವ್ರ ಮಗ್ಲಾಗ ಹುಲ್ಲಿನ ಎಣ್ಣೆ ಹೊಡೆದ್ರು ಮತ್ತೊಂದ್ಸಲ. ಆಮೇಲೆ ಒಂದ್ಸಲ ಸದಿ ತೆಗೆದ್ರು. ತೆಗೆದಿಕ್ಷಿಂದ ಆಮೇಲೆ ಹೆಸರು ನಡೀತು. ಮಳೆ ಒಂದ್ ಸ್ವಲ್ಪ ಹೆಚ್ಚಿಗಾಯ್ತು. ಮಳೆ ಹೆಚ್ಚಿಗಾಗಿ ಗಿಡಿ ಏನು ಸಿಗ್ಲಿಲ್ಲ, ಆ ಟೈಮ್ ಸಿಗ್ಲಿಲ್ಲ. ಆದ್ರೆ ಅವ್ರ ಹೆಸರು ಭಾಳ ಹಾಳಾಯ್ತು. ಕಡೆಗೆ ಅವ್ರು ಒಯ್ದ್ರು 25 ಸೇರ್ ರಾಶಿ ಮಾಡ್ರು. ನಮ್ ಹುಲ್ಲಾಗಿತ್ತು, ಹುಲ್ಲಾಗ ಬಿಡ್ಸಕ್ ಆಲಿಲ್ಲ ಮಂದಿಗೆ. ಒಂದ್ಸಲ ರಾಶಿ ಬಿಡಿಸಿಕ್ಷಿಂದ ಮಾಡ್ರು, 1 ಚೀಲ ಹೆಸರು ಮಾಡಿದೆವು. ಆಮೇಲೆ ಇನ್ನೊಂದು ಹೆಸರಿತ್ತು ನಮ್ಮ ಮಗ್ಲಾಗ. ನಮ್ಮ ಆಮೇಲೆ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ನಮ್ ದೋಸ್ತರಿಗೆ ಕರ್ಕೊಂಡು ಯಾಕ್ರಿ ಹೆಸರು ಹಿಂಗೆ ಇಟ್ಟಿ ರಾಶಿನೇ ಮಾಡಿಲ್ಲ ಅಂದ್ರು. ರಾಶಿ ಮಾಡಕಂದ್ರೆ 1 ಚೀಲ ರಾಶಿ ಮಾಡಿದೆ, ಉಳಿದ ನಮ್ಮ ಮಂದಿ ಬರಲಾಗ್ಯಾರ ಹುಲ್ಲಿದ್ದ ಸಲಗಿ ಆಗಲಾಗ್ಯಾರ ಅಂತಂದ. ಇನ್ನ ರಾಶಿ ಮಾಡ್ರಿ ಇನ್ನ ಒಂದೊಂದೂವರೆ ಸೇರ್ 1 ಚೀಲ ಇತ್ತದು. 1 ಎಕರ್ಕಿನ್ನ ಸ್ವಲ್ಪ ಹೊಲದ ಕಮ್ಮ ಅದ್ರಿ ಆತಿತ್ತು. ನಾನು ಆಲಿಲ್ಲ, ಅದು ಬಿಟ್ಟೆವ್. ನಮ್ ಪ್ರಾಬ್ಲಮ್ ಅದು ಅದಿರಲಿ. ಆದ್ರೆ ಊರಾಗಿದ್ದು ಚರ್ಚೆ ನಡೀತು. ಊರಾಗ ಚರ್ಚೆ ನಡೆದಾಗ ನಾನು 25 ಸೇರ್ ಒಯ್ದೇರಿದ. ಮತ್ತೆ ಈಗ ನಾನು ಅವಾಗನು ಅಂದರು, ಮಲ್ಲು ಹೊಲ ಸಿಟ್ಟಾನ, ಮಲ್ಲು ಹೊಲ. ಅರೆ ಸರ್ ನಿಮ್ದು 25 ಸೇರ್ ನೀವು ಒಯ್ದಿರಿ, ನಾ 1 ಚೀಲ ತಂದಿನಿ, ಮತ್ವಿ ನಂದೇ ಲುಕ್ಸಾನ್ ಅಂತಾರಲ್ಲ ಮಂದಿ ಅಂತ ಹೊಟ್ಟೆ ಅರ್ಥ ಆಗಲ್ಲ ಹೆಂಗತ್ತೆ. ಆಮೇಲೆ ಮಂದಿ ಮಾತಾಡ ಹುಲ್ ನೋಡ್ರಿ ಎಲ್ಲರೂ. ಆಮೇಲೆ ಒಂದ್ಸಲ ಅಂದ್ರೆ ಊರ್ ಮಾತಾಡ್ಕೊತ ಕೂತಾಗ ಒಬ್ರು ಅಂದ್ರು, ಇಲ್ಲ ಮಲ್ಲುನೇ ಗುಣ. ಒಬ್ರು ಯಾರೋ ಅಂದ್ರು 1 ಚೀಲ ರಾಶಿ ಮಾಡ್ಯಾನ ಹಂಗ ಹೆಂಗಂದ್ರು. ಇಲ್ಲ ಅದು ಏನತ್ತ ಹುಲ್ಲ ಮಳಿ ಹೆಚ್ಚಿಗೆ ಬಂದ್ ದಿವ್ಸ ಉಪಯೋಗ ಆಗ್ತದ, ಮಳಿ ಕಮ್ಮಿ ಇತ್ತಂದ್ರೆ ಒಂದು ನುಕ್ಸಾನ್ ಆಗ್ತಿತ್ತು ಅನ್ನೋರು. ಅವ್ರಿಗೆ ಲಾಜಿಕ್ ಹೆಂಗಿರ್ತಾರೋ ಟ್ವಿಸ್ಟ್ ಅದ. ಆರ್ಗ್ಯಾನಿಕ್ ಅಗೇನ್ಸ್ಟ್ ನೀವು 10 ರೀಸನ್ ಸಿಗ್ತಾವ ನೋಡ್ರಿ. ಅದೇನದ್ರಿ ಮಳಿ ಸಮರ್ಥನೆ ಮಾಡ್ಕೋಕ. ಮಳಿ ಹೆಚ್ಚಿಗೈತಂದ್ರ ಅವ್ರ ಲಾಜಿಕ್ ಏನು, ಮಳಿ ಹೆಚ್ಚಿಗೈತಂದ್ರ ಎಡಿ ಬರಲ್ಲ. ಈಗ ಅವಾಗ ನಾ ಅರ್ಥ ಮಾಡ್ಕೊಂಡು, ಮಳಿ ಕಡಿಮೆ ಇತ್ತಂದ್ರೆ ಎಡಿ ಬರ್ತಾವ, ಎಡಿದಾಗ ಹುಲ್ ಕಂಟ್ರೋಲ್ ಆಗ್ತದ, ನಿಮ್ಗೆ ಟೆನ್ಷನ್ ಇಲ್ಲ. ಮಳಿ ಹೆಚ್ಚಿಗೈತು ಎಡಿ ನಿಸರ್ಗ ಎಡಿ ಪರ್ಮಿಷನ್ ಕೊಡಲ್ಲ. ಬಿಟ್ಬಿಡ್ರಿ ಹುಲ್ಲಿಗೆ, ಆ ಹುಲ್ ಎವಾಪರೇಟ್ ಮಾಡ್ತದ ನೀರ್. ತೊಗರಿ ಹಾಕ್ಸೈತಾರಿ, ತೊಗರಿ ಅದೇ ವರ್ಷ ಮಳಿ ಹೆಚ್ಚಿಗೈತಿಲ್ಲ, ಮಗಲಾಗ ಹೆಸರ ಹೊಟ್ಟೆ ರಾಶಿ ಮಾಡ್ತಿರತ್ತ. ಆ ವರ್ಷ ರಾಶಿ ಮಾಡ್ಯಾರ ಅವ್ರು. ಹುಲ್ಲ ಬಂದಾಗ ಹುಲ್ ಏನ್ ಮಾಡ್ತಾರ, ನೀರ್ ಕಂಟ್ರೋಲ್ ಮಾಡ್ತಾವ. ಇಲ್ಲಾಂದ್ರೆ ಹಸಿ ಹಿಡಿತದ್ರಿ. ಇದೇನತ್ತ ಜೊಕ್ಕೊಂಡ್ ಎವಾಪರೇಟ್ ಮಾಡ್ತದ. ಇಲ್ಲಾಂದ್ರೆ ಏನಾಯ್ತು ನಿಂದಿರ್ತಿತ್ತಲ್ಲಿ. ಇಂಥ ಒಂದಕ್ಕೊಂದು ನಿಮ್ ಹೊಲ. ಅದಕ್ಕೆ ನಮ್ಗೊಬ್ರು ಯಾರು ಹೇಳಿರಿ, ನಿಮ್ ಹೊಲ್ದಾಗ ನಿಂತು ವಿಚಾರ ಮಾಡಿ, ನಮ್ಮಂತರ್ದು ಯಾರ್ದು ಕೇಳ್ಬೇಡ ತಂಗ ಹೇಳಿರು. ಸೊ ಅದಕ್ಕೆ ನೀವು ನಿಮ್ ಹೊಲ್ದಾಗ ನಿಂತೆ ವಿಚಾರ ಮಾಡ್ಬೇಕು. ಅವ್ರ ಮಲ್ನಾಥಲ್ಲಿ ಮಾಡ್ಯಾರ, ನಾ ಅದ್ರಂಗ್ ಮಾಡ್ತೀನಿ, ಹಂಗಾಗಲ್ಲ. ನಿಮ್ ಹೊಲನೇ ನಿಮ್ದು ಹೇಳ್ತದ. ಅದಕ್ಕೆ ಇಲ್ಲಿ ಒಬ್ರು ಯಾರೋ ಪ್ರಫುಲ್ ಚಂದ್ರ ಅಂತ ನಾವು ಸಣ್ಣವ್ರದ್ದು ಹೋಗಿದ್ವಿ ಡಿಗ್ರಿ ಇದ್ದಾಗ. ಅವರು ಕಬ್ಬು 35ನೇ ವರ್ಷ ಬೆಳೀರಿ ನಾವು ಹೋದಾಗ. ಈಗ ತೆಗೆದಿರ್ಬೇಕದು. ಅವಾಗ 40 ತನಕ ಬಂದಿರ್ತದೆ ಗಿನ್ನಿಸ್ ರೆಕಾರ್ಡ್ ಅದು. ಈಗ ಒಂದ್ಸಲ ಹಚ್ಚಿದ್ 40 35ನೇ ತನಕ ರೆಕಾರ್ಡ್ ಚಲೋ ಇತ್ತು ಅವ್ರದ್ದು. 200 ಎಕರೆ ಶಿವಮೊಗ್ಗದಾಗ. ಹೋದಾಗ ನಮ್ ದೋಸ್ತ್ ಸ್ವಲ್ಪ ಅಗಾವ್ ಮಾತಾಡ್ತಿದ್ದಾವ ಅಂದ್ರೆ ಚಲೋ ಪೊಸಿಷನ್ದಾಗ. ಅವತ್ತಿನ ದಿವಸ ಒಕ್ಕಲ್ತನ ಮಾಡ್ದ, ನಾವು ಒಕ್ಕಲ್ತನ ಮಾಡ್ದಾರಲ್ಲ ಅದಕ್ಕೆ ಅವ್ನಿಗೆ ಗೊತ್ತಿತ್ತು ಏನಂತೇಳಿ. ಶಿವಮೊಗ್ಗದಾಗ ಇಷ್ಟು ನಡವರ್ಕ್ ನದಿ ಹರಿಗತ್ತ ಸರ್ ನಿಮ್ದು ಒಕ್ಕಲ್ತನ ಮಾಡ್ತೀರಿ ಬರ್ರಿ ನಮ್ ಕುಷ್ಟಿಗಾಗ ಕುಷ್ಟಿಗಿದಾವ, ನಾವು ಕುಷ್ಟಿಗಾಗ ಬರ್ರಿ ಹೇಳ್ತೀನಿ ನಾನು, ನೀ ಕುಡಿಯಕ್ ನೀರ್ ಸಿಗಲ್ಲ ನಮ್ಮ ಬಜೆ ಅಂತ. ಒಮ್ಮೆಲೆ ಅವ್ರು ಏನನ್ಬೇಕ್ರಿ, ತಮ್ಮ ನಿಂದು ವಯಸ್ಸು ಎಷ್ಟದ ಅಷ್ಟು ಎಕ್ಸ್ಪೀರಿಯನ್ಸ್ ಅದ, ಹೋಗಿ ಕುಷ್ಟಿಗಾಗ ಹೋಗು, ಹೊಲ್ದಾಗ ಕೂಡು, ಹೊಲ್ದಾಗ ಬೆಂಕಿ ಹತ್ತದ ಕುಂಡಿಗೆ, ಅದು ಕಾವ್ ಅಂತಂದ್ರೆ ಚರ್ ಅಂತೇಳಿ. ಆ ಚರ್ ಅಂದಾಗ ಭೂಮಿ ಹತ್ತದ ನಿಂಗೆ ಯಾವ ಬೆಳಿ ಬೆಳಿಬೇಕು ಅಂತೇಳಿ. ನಿಮ್ ಹೊಲ್ದಾಗ ಮಾಡಿದವ್ರು ತೋರಿಸಿನ ಬಾ ನಿನಗ ಆತಂದ್ರು. ಆಗ ತಪ್ಪಾಯ್ತು ಅಂತೇಳಿ ಬಂದು ಹೊಲ್ದಾಗ ನೋಡಿದ್ವಿ. ಅಂದ್ರೆ ಅದು ಯಾವ ಈಗ ಗೊತ್ತಾತೋ ಎಲ್ಲ ಯಾವ ಹೊಲ್ದಾಗ ಯಾರ್ಯಾರು ಮಾಡಕತ್ತಾರ ಏನ್ ಸುದ್ದಿ ಅಂತೇಳಿ. ಅದಕ್ಕೆ ನೀವು ಅಂದಂಗ ಸರ್, ಹುಲ್ಲ ನಮ್ಗೆ ಇನ್ಸ್ಟೆಂಟ್ ಸಮಸ್ಯೆ ಕಾಣಿಸ್ತದ. ಯೂರಿಯಾ ಹಾಕಿದಾಗ ಒಮ್ಮೆಲೆ ಇನ್ಸ್ಟೆಂಟ್ ಹಸಿರು ಕಾಣಿಸ್ತದ. ಅದನ್ನ ನಾವು ಯಾವಾಗ ಓದ್ಕೊತಾಗಬೇಕು, ಇಳುವರಿ ಬಂದಾಗೆ, ಆಮೇಲೆ ಇಳುವರಿ ಕ್ವಾಲಿಟಿ ಬಂದಾಗೆ, ಇಳುವರಿ ಗ್ರೇನ್ ಸೈಜ್, ಗ್ರೇನ್ ತೂಕ ಹೆಚ್ಚಿಗೆ ಬರ್ತದ, ಆಮೇಲೆ ಮಾರೋ ರೇಟ್ ಹೆಚ್ಚಿಗೆ ಸಿಗ್ತದ, ಇವೆಲ್ಲವ ರೀ. ಅದಕ್ಕೆ ನಿಸರ್ಗದ ಜೊತೆ ಹೋದೆವು ಅಂದ್ರೆ ಇದು ಆಗ್ತದೆ.
ಅದ್ರ ಗಿಡಕ್ಕೆ ಯಾಕೆ ಉದಾಹರಣೆ ಹೇಳ್ತೀವಿ ಅಂದ್ರೆ ಗಿಡ ಯಾಕೆ ಹೆಚ್ಚಿಗೆ ಹಚ್ಕೋಬೇಕು ಹೊಲ್ದಾಗ ಅಂದ್ರೆ ಒಂದು ಅಸೆಟ್ ಇದ್ದಂಗೆ. ಈ ವರ್ಷ ನಮ್ಗೆ ಏನೂ ಮಾಡೋದಾಗಲಿ ಅಂದ್ರೆ ಒಂದ್ ಸ್ವಲ್ಪ ಇಳುವರಿ ಸಿಗ್ತದ. ಈ ವರ್ಷ ಮಳಿ ಹೆಚ್ಚಿಗಾದ್ರೂ ನಮ್ಮಲ್ಲಿ ಏನೂ ಸಿಗ್ತದ. ಈ ವರ್ಷ ನೋಡ್ರಿ ತೊಗರಿ ಹೋಯ್ತು ಭಾಳ ಕಡೆ ಅಂತ ಟೈಮಿಗೆ ಏನ್ ಮಾಡ್ತೀವಿ, ಒಂದ್ ಗಿಡದಿಂದ ಸಿಗ್ತದ. ಎಕನಾಮಿಕ್ಸ್ ಹೇಳ್ಬೇಕಾದ್ರ ಒಂದು ನೀಲ್ದ ಗಿಡ ನಮ್ಮ ಊರಾಗ ಅದಾರೆ ಹೆಣ್ಮಗಳು, ಒಂದು ತಿಂಗಳು ಕೆಲಸ ಮಾಡ್ತಾಳ, 15,000-16 ಸಾವಿರ ರೂಪಾಯಿ ಗಳಿಸ್ತಾಳ. ಉಳಿತೇವಿಗೆ ಏನಿಲ್ಲ, ಗಿಡಕ್ಕೆ ಯಾರು ಮುಟ್ಟಲಿ, ಮಂಗ್ಯನೂ ಮುಟ್ಟಲ್ಲ ಗಿಡಕ್ಕೆ, ತಾನು ಹೊಲ್ದಾಗ ಇರ್ತಾವ ತಂತ ಇರ್ತದ. ಏನು ಜೂನ್ದಾಗ ಅದು ಯಾಕೆ ನೀಲ್ದ ಅಡ್ವಾಂಟೇಜ್ ಅನ್ನೋದು ಒಂದೇ ತಿಂಗಳದಾಗ ಮುಗಿದೇ ಹೋಗ್ತಾರ ಪೀಕ್. ಕರೆಕ್ಟ್ ಹೂ ಆಗೋ ಟೈಮಿಗೆ ಹೋಗಿ ಕಾಯ್ತಾರ ಮಂಗ್ಯನಿಂದ 15 ತಿಂಗಳದಾಗ ಕಾಯಿ ಕಟಾವ್ ಆಗ್ತದ, 200 ರೂಪಾಯಿ ಮಾರ್ತದ ಮಿನಿಮಮ್. ಅಷ್ಟು ಮಾರ್ಕ್ಸಿಂದ 50 ಕಾಯಿ ಲೆಕ್ಕ, 50ರಿಂದ 100 kg ಕಾಯಿ ಕೊಡ್ತದ. 2 ಸೇಡಿದ್ರೆ ಸೀದಾ 15,000-16 ಸಾವಿರ ರೂಪಾಯಿ. ಮತ್ತು 1 ಎಕರ್ ತೊಗರಿ ಮಾಡಿದ್ರೆ ಏನ್ ಲಾಭ ಹೇಳಿ? ಎಷ್ಟು ಗಳಿತ್ರಿ? 8 ಚೀಲ ತೊಗರಿ ಆದ್ರೆ 8 64 ಸಾವಿರ, ಮ್ಯಾಗಿಂದ 20 ಸಾವಿರ ಹೋಯ್ತು. ಅದು 8 ಚೀಲ ಆದಾಗ. ಇನ್ನು ನಮ್ಮ ಅಡಿಗಳಿಗೆಲ್ಲ 2 ಚೀಲ 3 ಚೀಲದಾಗ ಇದ್ದೇವೆ ನಾವೇನ. ಹಾ, ಆದ್ರೆ ನಾವ್ ಇದೆಲ್ಲ ಹೇಳ್ದಾಗಲ್ಲ ಮದ್ವೆ ಏನಂತೀವಿ, ಇಷ್ಟ ಎಲ್ಲ ಎಕನಾಮಿಕ್ಸ್ ಒಬ್ಬರದಲ್ರಿ ಇಂತಾವ್. ನೀವು ಎಷ್ಟು ಉದಾಹರಣೆ ತೋರಿಸ್ತೀನಿ. ಮಾವಿನ ಗಿಡ ಅದ ಇಲ್ಲೇ ಊರಾಗದ, 10-15 ಸಾವಿರ ಕಾಯಿ ಇಳಿಸ್ತಾರ. ಎಷ್ಟು ರೂಪಾಯಿಗೆ ಮಾರಂಗದ್ರಿ? ಕಮ್ಮಿ ಸಣ್ಣ ಮಾವಿನಕಾಯಿ ಅಂದ್ರೆ ಎಷ್ಟು ರೂಪಾಯಿಗೆ ಮಾರಂಗದ? 6x6 ಚಿತ್ತಾಪುಲ್ ಗಿಡ ಐತ್ರಿ. ಲಾಸ್ಟ್ ಟೈಮ್ ನಾವ್ 1.5 ಪಾಕೆಟ್ 2 ಸರ್ತಿ ಹರಿದಾಗ 1.5 ಪಾಕೆಟ್ ಸಿಕ್ಕರಿ. 6x6 ಅದೇ ತಿಳಿತೀನಿ. ಒಟ್ಟಿಗೆ ಬಲ್ಲೆ ತಾನತ್ತ ಎದ್ದು ಒಂದ್ ಗಿಡ ಅಷ್ಟು ಅಂತಂದ್ರೆ ಈಗ ನೀವು ಹೇಳ್ದಂಗ ಈಗ ನಮಗ ಅದ್ರದ್ದು ಒಂದು ವಿಚಾರಗಳು ಹೊಡ್ಲತ್ತ. ಲೆಕ್ಕ ಭಾಳ ಅದ. ಈಗ ಹೇಳ್ತೀವಿ ನಮ್ಮ ಅಂದ್ರೆ ಇದು 10 ಸಾವಿರ ಕಾಯಿ 2 ರೂಪಾಯಿಗೆ ಒಂದ್ ಬಂದ್ರು 20 ಸಾವಿರ ಐತ್ರಿ. 2 ರೂಪಾಯಿ ಮಾರಲ್ಲ ಯಾವ್ದು ಮಾವಿನಕಾಯಿ, ಕನಿಷ್ಠ ಹೇಳ್ರಿ 2 ರೂಪಾಯಿಗೆ. ಅದ್ರ ಇದು ಇಲ್ಲಿ ದುಮ್ಮದವಾಡಿ ಅಂತ ಒಂದು ಊರ್ ಅದತ್ರಿ, ವಿಲೇಜ್ ಆಫ್ ಫ್ರೂಟ್ಸ್ ಅಂತ, ಹಣ್ಣಿನ ಊರ್ ಅಂತ ಇರತ್ತ. ಅಲ್ಲಿ ಏನದ ಅಂದ್ರ ಪೂರಾ ಊರಿಗೂ ಹಣ್ಣಿನ ಹಚ್ಚಿರ್ತ. ಈ ವರ್ಷದ 25 ಕೋಟಿ ಟರ್ನ್ ಓವರ್ ಅದತ್ತ ಆ ಊರಿನ ಟರ್ನ್ ಓವರ್. ಈಗ ಬಾಂಬೆ ಪುನಾಕ್ ಹೋದವ್ರು ಹೊಳ ಬಂದಾರ ಒಕ್ಕಲ್ತನ ಮಾಡಕ್. ಇಷ್ಟು ಲಾಭದ ಯಾಕೆ ಹೋಗ್ಲಿತ್ತ ಪೂರಾ ಮೇಲಾಡಿ ಗುಡ್ಡದಾಗತ್ತೆ. ಸೊ ಅದಕ್ಕೆ ಹಣ್ಣಿನ ನೀವು ಯಾವ್ದೇ ಅದೇ ನಾವೇನ್ ಮಾಡ್ತೀವಿ, ಗಿಡ ಮಂಗ್ಯ ಕಾಟವಾದ ಅವೆಲ್ಲ ಎಲ್ಲವ ಇಲ್ಲನಲ್ಲ. ಅದ್ರ ಉಳಿದಿವು ಸರಳ ಇತ್ತಂದ್ರೆ ಅದು ಬಿಡ್ರಿ. ಹೇಳ್ರಿ ನಾವು ತೊಗರಿ ಕಬ್ಬ ಜೋಳ ಮಾಡಾಗಿತ್ತೇವ, ನಾವ್ ಇದ್ರೊಳಗೆ ಸರಳ ಅದಾರಿ, ನಾವ್ ಏನೋ ಸಮಸ್ಯೆ ಹೇಳ್ರಿ ಅಂದ್ರೆ ಅವಾಗ ಅವ್ ಬಿಡ್ರಿ. ಇದ್ರೊಳಗೊಂದು ಸಮಸ್ಯೆ ಅದ್ರೊಳಗೊಂದು ಸಮಸ್ಯೆ. ಬಟ್ ಅದ್ರೊಳಗೆ ಏನದ ಬರ್ಸ ಕೂಡ್ರಿ ಹಿಂಗೆ ಯಾಕೆ ಅದ್ರೊಳಗೆ ಸಮಸ್ಯೆ ಇದ್ರು ಇದ್ರೊಳಗೆ ಸಮಸ್ಯೆ ಇದ್ದಾಗ ಇದ್ರೊಳಗೆ ಪರಿಹಾರ ಹೆಚ್ಚಿಗವಲ್ಲ. ಅದಕ್ಕೆ ಚಿಕ್ಕು ಇರ್ಲಿ, ಸೀತಾಫಲ್ ಇರ್ಲಿ, ಜಾಪುಳ್ ಇರ್ಲಿ, ಬಾರಿ ಗಿಡದಾಗ ಅದರ ಲಾಭ. ಆಮೇಲೆ ನಾನ್ ನಿಮ್ಗೆ ಹೇಳ್ದ ಇದು ಹಣ್ಣಿನ ಎಲಿಗಳು ಅಂತೇಳಿ, ಹಂಗ ನೀವು ಬಾರಿ ಎಲಿ ಜಾಪುಳ ಎಲಿದು ಚಾ ಬಂದಿತ್ರಿ ಮನ್ ಗೊತ್ತೇನ್? ಜಾಪುಳ ಎಲಿ ನೀವು ಜಾಪುಳಕಾಯಿ ಹಚ್ಚಿರ ತಿಳ್ಕೊರಿ, ಕಟಾವ್ ಮಾಡ್ಬೇಕಾಗ್ತದ. ಜಾಪುಳಕಾಯಿಗೆ, ಅಂಜೂರ್ಗ, ಗ್ರೇಪ್ಸಿಗೆ ಎಲ್ಲ ಕಟಾವ್ ಮಾಡ್ಬೇಕಾಗ್ತದ. ಆ ಕಟಾವ್ ಮಾಡಿದಾಗ ಎಲಿ ಒಯ್ದು ಒಕ್ಕಟ್ಬೇಕಾಗ್ತದ. ಪೊಮೊಗ್ರೆನೇಟ್, ದಾಳಿಂಬೆ ಅವೆಲ್ಲ ಒಕ್ಕಟ್ಬೇಕಾದ. ಆ ಒಕ್ಕಟ ಬದ್ಲಿ ಅವ್ರ ಎಲಿ ನಾವು ಉಪಯೋಗ ತಕೊಂಡಿವಲ್ರಿ, ಅದ್ರ ನಾವು ಕಷಾಯ ಆಯ್ತು, ಸೂಪ್ ಆಯ್ತು, ಇಂಥವೆಲ್ಲ ಮಾರ್ಬೋದು. ಅವ ಮನುಷ್ಯ ಎಲಿ ಮಾಡಿ ಈಗೇನು ಇವತ್ತು ಆನ್ಲೈನ್ ಇದ್ದಾಗ ನೀವು ಏನು ಮಾಡ್ತದೆ. ಇಲ್ಲಿ ಆನ್ಲೈನ್ ಪ್ಯಾಕೆಟ್ ಮಾಡೋದು ಪೋಸ್ಟ್ನಾಗೆಲ್ಲ ಸಸ್ತಾಗ್ಯಾವ, ಅವು ಕಳಿಸ್ಬೋದು, ಮಂದಿ ರೊಕ್ಕ ಕೊಡಕ್ ರೆಡಿ ಅರ. ಅದ್ರೊಳಗೆ ನಮ್ಮ ಭಾಗದ ಪ್ರಾಡಕ್ಟ್ ಇದ್ರೆ ಹೆಚ್ಚಿಗೆ ರೊಕ್ಕ ಕೊಡಕ್ ರೆಡಿ ಅರ. ಯಾಕಂದ್ರೆ ಇನ್ನ ಅವ್ರಿಗೆ ಗೊತ್ತ ಈ ಕಡೆ ಕೆಮಿಕಲ್ ಇನ್ನ ಕಮ್ಮಿ ಅದ. ಸೊ ಅದಕ್ಕೆ ಜಾಪುಳಕಾಯಿ ಅದ ಹಂಗ ಯಾವ್ದನ್ನು ಗಿಡ. ಅದಕ್ಕೆ ನೀವು ಫಸ್ಟ್ ಕೆಲಸ ಆಗ್ಬೇಕು, ನಾಳೆಗೆ ಓದ್ಕೊಳ್ಳಿ ನಿಮ್ ಊರಂದು ಗಿಡಗಳು ಲಿಸ್ಟ್ ಮಾಡ್ಕೋರಿ, ಅದ್ರದ್ದೊಂದು ಯೂಸಸ್ ಬರ್ಕೋತವ್ರಿ. ಅನಿಸ್ತದ ಡಾಕ್ಯುಮೆಂಟೇಶನ್ ಏನ್ ಮಾಡಕ್ ಆಗ್ತದೆ. ಅವ್ರ ಡಾಕ್ಯುಮೆಂಟೇಶನ್ ಇರಲಿ ಅಂದ್ರೆ ನಿಮ್ಗೆ ಗೊತ್ತಾಗಲ್ರಿ ಏನು ಯಾವಾಗದ ಏನ್ ಸುದ್ದಿ ಅದು ಗೊತ್ತಾಗಲ್ಲ. ಯಾಕೆ ಮಾಡೋದಿತ್ತು ಪರ್ಫೆಕ್ಟ್ ಮಾಡೋದು, ಇಲ್ರಿ ಮಾಡೋದಿಲ್ಲ ಅಂದ್ರೆ ಸುಮ್ ಬಿಟ್ಬಿಡಮ್ ಆರಾಮ್, ಏನ್ ಟೆನ್ಷನ್. ಸುಮ್ ನಡ್ದ ಅವ್ರಂಗ್ ಬಿತ್ತದು ಅವ್ರಂಗ್ ಹರಗೋದು ಮಾಡ್ಬೋದು. ಅದ್ರ ಎಲ್ಲಿ ತನಕ ಅಂದ್ರೆ ಕಬ್ಬಿಂದು ಬೆಳಗಾವ್ ಸೈಡ್ ಕಬ್ಬಿನ ಎಲ್ಲಿ ತೆಗಿತಾರ ಗೊತ್ತೇನ್ರಿ? ಯಾಕೆ ತೆಗಿತಾರ ಗೊತ್ತು? ಇಳುವರಿ ಹೆಚ್ಚಿಗೆ ಆಗ್ತದೆ. ಯಾಕೆ ಇಳುವರಿ ಹೆಚ್ಚಿಗೆ ಆಗ್ತದೆ? ಕಬ್ಬಿನ ಮಕ್ಕಳಲ್ಲಿ ಇರ್ತಾವ್ರಿ, ಆ ಕಬ್ಬಿನ ಮಕ್ಕಳಿಗೆ ಪ್ರೊಟೆಕ್ಟ್ ಮಾಡ್ತಿರ್ತದ್ದು ತನ್ನ ಮಗನಿಗೆ. ಅಂದ್ರೆ ಅದೇನ್ ಬೀಜ ಬೀರುತ್ತಲ್ಲ ಅಲ್ಲಿ ಯಾವಾಗ ಎಲಿ ಸುಲಿತೇವಲ್ಲ ಅದು ಗೊತ್ತಾಗ್ತದೆ ಸಾಯ್ತದ ಅಂತೇಳಿ. ಈಗ ಮತ್ ಸಂತತಿ ಉಳಿಬೇಕಾದ್ರೆ ಏನ್ ಮಾಡ್ಬೇಕು? ಮತ್ತೊಂದು ಹುಟ್ಟಿಸ್ಬೇಕು, ಮತ್ತೊಂದು ಹುಟ್ಸಕ್ ಮತ್ ಬೆಳೀತದ್ದು. ಸೊ ಅದು ಹುಟ್ಟಿಸಕ್ಕೆ ಮತ್ ಸಾಯಿಸಕತ್ತೀವಿ ನಾವು. ಅದಕ್ಕೆ ಅದು ಇಳುವರಿ ಹೆಚ್ಚಿಗೆ ಆಗ್ತದೆ. ಇದು ವೈಜ್ಞಾನಿಕ ಅವ್ರು ಏನೋ ಇರ್ಬೋದು, ಏನೋ ಇರ್ಬೋದು, ಇಲ್ಲನಲ್ಲ. ಬಟ್ ನನ್ ತಿಳಿದ ಮಟ್ಟಿಗೆ ನಾವು ಇದು ಬಯಾಲಜಿ ಅರ್ಥ ಮಾಡ್ಕೊಂಡ್ರೆ ಹಿಂಗದಪ್ಪ ನಿಸರ್ಗದಾಗ. ಹಾ ಹೌದೌದು ಅಂತಾರಿ. ಅಂತಾರ ನೋಡ್ರಿ. ಅಷ್ಟೇ ಬಿಟ್ಟಿದ್ದಾರೆ. ನೆಕ್ಸ್ಟ್ ಇಯರ್ ಇಳುವರಿ ಕಡಿಮೆ ಯಾವಾಗ ಬಡದಲ್ರಿ ಇಳುವರಿ ಹೆಚ್ಚಿಗೆ ಕೊಡೋಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಹುಂಚಿಗಳು ಯಾವಾಗ ಪೆಟ್ಟು ಕೊಡ್ಬೇಕು. ನೋಡ್ರಿ ಈಗ ಹುಣ್ಚಿ ಬೀಜ, ಹುಣ್ಚಿಕಾಯಿ ಬಂದಾಗ ಐತಿ. ಹುಣ್ಚಿ ಬೀಜ ಈಗ ನೀವು ರಾಶಿ ಬಡಿತೇವ್, ಹುಣ್ಚಿಕಾಯಿ ತೆಗಿತೇವ್, ಬೀಜ ಏನ್ ಮಾಡ್ತೇವ್ 10 ರೂಪಾಯಿ ಶೇರ್ ಮಾರ್ತೇವ್. ಇದು ಮಾರಲ್ದ ಏನಾರ ಮಾಡ್ಬೋದೇನು? ಬೈ ಪ್ರಾಡಕ್ಟ್ ಭಾಳ ಸರಳವರಿ. ಅದು ಪುಡಿ ಮಾಡ್ಬೇಕು, ಅದೇನ ಹುರಿಬೇಕು, ಪುಡಿ ಮಾಡ್ಬೇಕು, 300 ರೂಪಾಯಿ ಕೆಜಿ ಮಾರ್ತದ. ಹಾರ್ಲಿಕ್ಸ್ ಟೈಪ್ ಅದು ಆಕ್ಚುಲಿ ಕೈಕಾಲ್ ಬೆನಿಗೆ ಯೂಸ್ ಆಗ್ತದ, ಜಾಯಿಂಟ್ ಬೆನಿಗೆ ಯೂಸ್ ಆಗ್ತದ. ಭಾಳ ಜಿಗಿಟ ಚೈದಕ್ ಹೋಗಿ ಹಾರ್ಲಿಕ್ಸ್ ಆಗಿ ಬರ್ತದ ನಮ್ಮಲ್ಲಿ. ಅಂದ್ರೆ ಆ ಬ್ರ್ಯಾಂಡ್ ಅತ್ತಲ್ಲ, ಅಂದ್ರೆ ಆ ಹೆಸರು ಅತ್ತಲ್ಲ, ಅದು ಹೆಲ್ತ್ ಡ್ರಿಂಕ್ ಆಗಿ ಬರ್ತದ. ಅದಕ್ಕೆ ನಾವ್ ಯಾಕೆ ಹೆಲ್ತ್ ಡ್ರಿಂಕ್ ಆಗಿ ಮಾಡ್ಕೋಬಾರ್ದು? ಸೊ ಅಂತ ಇದು ಅಂದ್ರೆ ಏನು ಅದಕ್ಕೆ ನೀವ್ ಎದಕ್ ಬೇಕು? ಇದು ನಮ್ಮಲ್ಲಿ ಗಿಡ ಇದ್ದಾಗ ಇದು ಅದಪ್ಪ ಉಪಯೋಗ. ಬ್ರೋ ಗೂಗಲ್ ಕೇಳಕರೆ ಗೊತ್ತಾಗ್ತದ. ಇದಕ್ಕೆ ಇದೇನ್ ನಮ್ಮಲ್ಲಿ ಗಿಡ ಇದ್ರೆ ಹೇಳಲ್ಲ, ನಮ್ಮಲ್ಲಿ ಗಿಡ ಅದಪ್ಪ ಏನ್ ಮಾಡ್ಲಿ ಅಂತ ಹೇಳಿ ಹೇಳ್ತದ.
ಸುತ್ತಮುತ್ತ ಹತ್ತಿ ಗಿಡ ಹಳ್ಳಿ ಗಿಡ ಹಚ್ಕೋರಿ. ಹಿಂಗ ಇದೆ ಅತ್ತಲ್ಲ ಯಾವ್ದನ್ನು ಗಿಡ ಅದು ಹಚ್ಕೋರಿ. ಅದ್ರಲಿಂದ ಒಂದಕ್ಕೊಂದು ಬರ್ಲಿಕ್ಕೆ ಶುರು ಆಗ್ತಾವ. ಆಮೇಲೆ ಇದು ಯಾಕೆ ನಾ ಕಮ್ಯುನಿಟಿ ಬೇಸ್ಡ್ ಮಾಡ್ತೀರಿ, ಎಲ್ಲರ ಸರ್ಕಾರ ಜಾಗ ಇತ್ತು ಅಲ್ಲಿನೂ ಹಚ್ಚಕ್ ಪ್ರಯತ್ನ ಮಾಡ್ರಿ. ಆಮೇಲೆ ಆಗಿ ಮಾರ್ಕೆಟ್ಲಿಂದ ತರ್ಬೇಕೆಂಬುದಿಲ್ರಿ, ಬೀಜನೂ ರೀ ಸಕ್ಸಸ್ ರೇಟ್ ಅದ್ರದ್ದು ಅದ. ನಾವ್ ಎಷ್ಟು ಮಂದಿ ನನ್ನ ಪ್ರಕಾರ ನಾ ಎಷ್ಟು ಓಡಾಡಿ ಪ್ರವೀಣ್ ಪಾಟೀಲ್ ಅಂತೇಳಿ ನಿರ್ಮಾಣಿ ಒಳಗ ಹಿಂಗ ಅಲ್ಲಿ ಓಡಾಡಿದಾಗ ಯಾರು ನೇಚರ್ಲಿಂದ ತಾವು ಬೀಜ ಹಚ್ಚಿ ಬೆಳೆಸ್ಯಾರಲ್ಲ ಅವೇ ಗಿಡ ಹೆಚ್ಚು ಚಲೋ ಅವತ್ತ. ಲಾಂಗ್ ಟರ್ಮ್ ಅವ, ಇಳುವರಿನ ಹೆಚ್ಚಿದವ. ಹುಳಿ ರುಚಿ ಬರ್ತಾವ, ಹುಳಿ ಅದನ್ನು ಸ್ವಲ್ಪ ನೀವು ಮ್ಯಾನೇಜ್ ಮಾಡ್ಬೋದು, ಗೊತ್ತಾಗ್ತದ್ರಿ. ನಮ್ಮ ಮನ್ಯಾಗ ಒಂದ್ ಗಿಡ ಅದ, ಇನ್ನು ಸಣ್ಣದಿತ್ತು ಇಷ್ಟಿಷ್ಟು. ಒಬ್ಬ ಅಜ್ಜಿ ಬಂದಳು, ಎಲಿ ತೆಳೆದು ವಾಸನೆ ನೋಡಲು, ಕಾಯಿ ರುಚಿಯಾಗಿ ಗಿಡ ಕಡಿಬೇಡ ಅಂದ್ರು. ಇದೇನೋ ಜ್ಞಾನೋಪಾತ ಹೇಳಂದಿ ಸಂವಾದಿ ಗಿಡ ಅವ. ಇವತ್ತು ಕಾಯಿ ನೋಡ್ರಿ ತಿಂದವ್ರ ಬರುತ್ತೆ, ಕಾಯಿ ಇಷ್ಟು ಚಲೋ ಅವ್ರಿ, ಕಾಯಿ ರುಚಿಯವ. ಈ ವರ್ಷನಾಗ ಎಡ್ಸಲಾಗತ್ತಾವ. ಕಸಿ ಕಟ್ಟಿದಲ್ಲಿಂದ ಬೀಜ ತಾನೇ ಬೆಳೆದ ತಾನೇ ಹೇಳದ, ನಾವು ಬರೀ ನೀರಾಗ ಗೊಬ್ಬರ ಹಾಕುತ್ತ ಹೋಗಿದ್ದೇವೆ ಅದಕ್ಕೆ. ಈ ಕಾಯಿ ಈಗ ಆಲ್ರೆಡಿ ಒಂದ್ ಸ್ವಲ್ಪ 150 ಕಾಯಿ ಕಡಿದೇವು ಇಷ್ಟಿಷ್ಟು. ಈಗ ಮತ್ತೆ ಹೂವು ಬರ್ಬೋದು ಅಂದ್ರೆ ಈಗ ಅದು 24 months ಇದ್ದಂಗ. ಸುಮ್ಮನೆ ಕಾಯಿ ಎರಡೆರಡು ಯಾವಾಗಾರ ಬರ್ತಾವ, ಬಾಲ್ಯ ಆದಿರ್ತಾವ ನಡೀತಾವ ಅಂದ್ರೆ ಎರಡೆರಡು ಕಾಯಿ. ಈಗ ಇದು ಯಾಕೆ ನಾವು ಹಿಂಗ ಅಂದಾಗ ಎಲ್ಲಿ ಭಾಷೆ ಹೇಳಕ ಸೇಡಮ್ದಾಗ ಒಬ್ರು ಸಿಕ್ಕಿರ ನಂಗೆ ಹಿಂಗೆ, ನಂಬಲ್ಲಿ ಟಿಪಿ ಜಾಗದ ಬೆದ್ದಿದರಿ ವರ್ಷನಾಗ 2 ಸಲ ಕಾಯಿ ಕಡಿತೀವಿ ಅಂತೇಳಿ. ಇವು ನ್ಯೂಸ್ ಆಗಲ್ಲ, ಯಾಕೆ ಇದ್ರೊಳಗೆ ಮಾರೋದಂತ ಏನೂ ಇಲ್ಲ. ಅವ ಎಲ್ಲಿ ಪ್ರಚಾರ ಮಾಡಕ್ ಹೋಗಲ್ಲ, ಎಲ್ಲಿ ಹೇಳ್ಕೊಕ್ ನಾಚಿಕಿನೂ ಅವ ಎಲ್ಲಿ ಹೇಳ್ಕ. ಅದೇ ನಾವು ನಮ್ಮಲ್ಲಿ ಕಸಿ ಕಟ್ಟಿ 2 ಸಲ ಆಗಂತ ಗಿಡಗಳಿದ್ದೋ ತಿಳ್ಕೊರಿ, ನಾ ತನ್ನ ಮಾರ್ತೀನಿ ನಿಮಗ್. ಇದು 2 ಸಲ ಆಗ್ತದ್ರಿ, 500 ರೂಪಾಯಿ ಗಿಡ ರೀ, 500 ರೂಪಾಯಿ ಗಿಡ ರೀ, 1000 ರೂಪಾಯಿ ಗಿಡ. ಅದ್ರೊಳಗೆ ಪ್ರಚಾರದಾಗ ರೊಕ್ಕ ಸಿಗ್ತದೆ, ಇದ್ರೊಳಗೆ ರೊಕ್ಕ ಸಿಗ್ತದೆ. ಸಾವಯವ ಕೃಷಿದಾಗ ಮೇನ್ ಸಮಸ್ಯೆ ಅಂದ್ರೆ ಇದು. ಇವ್ರು ಹುಲ್ ಬೆಳೆದೇವ್ರಿ, ಇಳುವರಿ ಹೆಚ್ಚು ಬಂದಿದೆ, ಡಂಗೂರ್ ಸರ್ಕ ಯಾಕೆ ಹೋತಾರ? ಹೌದಾ? ಅದೇ ಅವ್ರ ಬಗ್ಗೆ ಒಂದು ಕಳೆನಾಶಕ ಡಬ್ಬಿ ಇತ್ತಂದ್ರ ಹೇಳ್ತಿರೋರು, ಇದು ನೋಡ್ರಿ ನಮ್ಮಲ್ಲಿ ಎಣ್ಣೆ ಅದ ನೋಡ್ರಿ ಅಂತೇಳಿ. ಇದು ಸಮಸ್ಯೆ ಅದ ಸಾವಯವ ಕೃಷಿ ಏನಂದ್ರೆ. ನಿಸರ್ಗ ಪ್ರೇಮಿ ಅದ, ಪರಿಸರ ಪ್ರೇಮಿ, ಮಗ್ಲನವ್ರ ಪ್ರೇಮಿ ಅದ. ಹಿಂಗೊಬ್ರಕೊಬ್ರು ಏನು ರೊಕ್ಕ ಸಿಗಲ್ಲ, ರೊಕ್ಕ ಯಾರು ಕೊಡಲ್ಲ. ಅದ್ರ ಸಲುವಾಗಿ ಇದು ಸಮಸ್ಯೆ ಅದ. ಅದಕ್ಕಿಂತ ನಮ್ನವ್ದು ಇದು ಯಾವ್ದಕ್ಕೆ ಚರ್ಚೆ ಆತಾವ, 5 ಮಂದಿ 10 ಮಂದಿ ನಮಗೆ ಅದ, ಒಬ್ರಿಗೊಬ್ರು ಕಾನ್ಫಿಡೆಂಟ್ ಹುಲ್ದಿದ್ದೆ ನಾವ್ ಯಾಕೆ ಮಾಡಿ ನೋಡ್ಬಾರ್ದು. ಅವ್ನ ಸಂಪರ್ಕ ಬೆಳಿತ ಏನಾರ ಡೌಟ್ಸ್ ಬಂದಾಗ ನಮ್ನವ್ರು ತಿಳ್ಕೊಬಹುದು. ಇದು ಅದ ರೀ. ಅದಕ್ಕೆ ಎರಡನೇದು ಅಂದ್ರೆ ಇದು ನಿಮ್ ಸರ್ಕಾರ ಜಾಗ, ಸಾಲಿ ಜಾಗ ಅಂತಲ್ಲಿ ಎಲ್ಲರೂ ಹಚ್ಕೋತಂದ್ರೆ ಮಂಗ್ಯಾನ್ ಡಿವೈಡ್ ಆತಾವ. ಒಂದು ಮಂಗ್ಯ ಹಕ್ಕಿಗಳು ನಿಸರ್ಗ ಅದು ಕಮ್ಮಿ ಆತಾವ. ಅದಾದ್ಮೇಲೆ ಇದ್ದು ಅಂದ್ರೆ ಅಲ್ಲಿ ತಿನ್ಲಕ್ ಹೋತಾವ. ಅವ ಉಳ್ದವ್ ನಮ್ಮಲ್ಲಿ ಬರ್ತಿರ್ತಾವ. ಈಗ ಎಲ್ಲ ಊರಾಗೆಲ್ಲ ಹೋಯ್ತು, ನಮ್ ಮನ್ಯಾಗ ಊರಾಗ ಎಲ್ಲರೂ ಬಡ್ರ, ನಮ್ಮ ಮನ್ಯಾಗ ಒಬ್ಬರೇ ಬಂಗಾರ ಇತ್ತಂದ್ರೆ ಕಳ್ಳ ನಮ್ಮ ಮನೆಗೆ ಬರ್ತದ. ಅದಕ್ಕೆ ಮಗ್ಲಂದರಿಗೆ ಶ್ರೀಮಂತರು ಮಾಡ್ಬೇಕ್ರಿ. ಹೌದಲ್ಲ? ಅಂದ್ರೆ ನಾವು ಮಗ್ಲಂದರಿಗೂ ಅದಕ್ಕೆ ನಮ್ ಅದಕ್ಕೆ ಹೇಳಲ್ಲ ಸರ್ವ ಏನಂತಾರಲ್ರಿ ನಮ್ ಹಿಂದೂ ಸಂಸ್ಕೃತಿ ಒಳಗ ಸರ್ವ ಏನಂತಾರ ಸುಖಿನೋ ಬಹುದು ಏನಂತಿರಲ್ಲ. ಬರ್ಲಾರ ಸ್ವಲ್ಪ ಶ್ಲೋಕ ಕಮ್ಮದ. ಅದಕ್ಕೆ ಆದ್ರೆ ಅದ್ ನಮ್ಮ ಹಂಗ ಅದಾರ, ಇದು ಕಲ್ಚರ್ ಅದ. ನಾವ್ ಗಿಡಗಳ ನಿಸರ್ಗ ಬರೇ ಮನುಷ್ಯರಿಗತ್ತಲ್ಲ ಗಿಡಗಳಿಗೆ ಹಿಡ್ಕೊಂಡು ಹೇಳ್ತಾರ. ಸಾಯ್ಸ ಪದ್ಧತಿ ಇರ್ಲಿಲ್ಲ ನಮ್ಮಲ್ಲಿ. ಯಾರು ಹೇಳಿ ನಮ್ಗೆ ಹಿರಿಯರು ಯಾರೊಬ್ರು ಹಿಂಗೆ ಇರು, ಆ ಗಿಡ ಸಾಯ್ಸದಿತ್ತ ಮಜ್ಗಿ ಹಾಕ್ತಾರತ್ತ. ಆ ಮಜ್ಗಿ ಹಾಕದ ಗಿಡ ಸಾಯ್ತದ, ಬಟ್ ಮಜ್ಗಿ ಗಿಡ ಸಾಯ್ಸಲ್ಲ, ಹುಳುಗಳು ಬಂದ್ ಸಾಯ್ತಾವ. ಅಂದ್ರೆ ಹುಳ ಬದುಕ್ತದ, ಗಿಡಕ್ ತಿರ್ತದ ಅಂತೇಳಿ ಹುಳ. ಹಿಂದಕ್ಕೆ ಯಾರು ಹೇಳಿರ ನಮಗೆ, ನಿಂಬಿಕಾಯಿ ಕಡಿಬೇಕಾದ್ರು ಒಯ್ದು ಜೋಳದ ಕಾಳು ಅಕ್ಕಿ ಕಾಳು ಹಾಕಿ ಗಿಡ ನಿಂಬಿಕಾಯಿ ಕಡಿತಿದ್ರತ್ತ. ಪದ್ಧತಿ ಹೇಳೋದು. ಈಗ ನಿಮ್ ಮನ್ಯಾಗ ನಿಂಬಿಕಾಯಿ ಗಿಡನ ತಗೋಬೇಕಾದ್ರ ಈಗ ಹೋಗಿ ಸುಮ್ ಕಡ್ಕೊಂಡ್ ಬರ್ತೀವಿ, ಏನಾಗಲ್ಲ ಅಂತೇಳಿ. ಅದ್ರ ಬಲ್ಲಿ ಜೋಳದ ಕಾಳು ಅಕ್ಕಿ ಕಾಳು ಏನಾರ ಹಾಕಿಸಿದ್ ನಿಂಬಿಕಾಯಿ ತರ್ತಿರತ್ತ. ಬಲೆಯ ಓನರ್ಗೆ ಏನು ಸಿಗ್ಲಿಕ್ಕಿಲ್ಲ, ಬಟ್ ಆ ನಿಸರ್ಗಕ್ಕೆ ಅಲ್ಲಿ ಕೊಟ್ಟಿವಿ. ಯಾಕಂದ್ರೆ 4 ಹಕ್ಕಿ ಬರ್ತೀವಿ, ಹಕ್ಕಿಗಳು ತಿನ್ಕೊಂಡು ಹೋಗ್ತೀವಿ, ನಿಸರ್ಗಕ್ಕೆ ನಾವು ಪಾಲ್ ಕೊಟ್ಟಿವಿ ಅಂತ. ಈಗ ಹೆಂಗದ ಅದಕ್ಕೆ ನಾವು ಅಂದ್ರೆ ಇವ್ ಎಲ್ಲಾನು ಒಂದಕ್ಕೊಂದು ವಿಜ್ಞಾನ ಅದ. ಅದಕ್ಕೆ ನಾವು ವಿಜ್ಞಾನ ದೂರ ಹೋದಾಗ ಸಮಸ್ಯೆ ಆಗತ್ತದ. ಈಗ ನಮ್ ದೇಶದಾಗ ಮಜ್ಗಿ ಮಾರ್ತಿರ್ಲಿಲ್ಲ, ಅದಕ್ಕೆ ನಮ್ಮ ಅದು ಯಾರು ತಗೊಳಕ್ ಮಜ್ಗಿ ಮಾರೋ ಅವಶ್ಯಕತೆ ನಮ್ಗೆ ಇರ್ಲಿಲ್ಲ. ಯಾಕಂದ್ರೆ ಹಾಲ್ ಮಾರ್ತೀವಿ. ಎಲ್ಲರ ಮನ್ಯಾಗ ಇತ್ತು, ಒಂದು ಬೈಲ್ರಿ ಗರೀಬ್ರ ಮನ್ಯಾಗ ಭಾಳ ಮನ್ಯಾಗ ಇರ್ತಿರ್ಲಿಲ್ರಿ ಅಂತಾರೆ. ಅದನ್ನೂ ಒಪ್ಕೊಳ್ಳೋರು ಇಲ್ಲ ನಾವು ಇರ್ತೀವಿ. ಆದ್ರೆ ಮಜ್ಗಿದಾಗ ಶ್ರೇಷ್ಠ ದಾನ ಮಜ್ಗಿ ದಾನ ಬರ್ತದ. ಯಾವಾಗ ಮಜ್ಗಿ ದಾನ ಶ್ರೇಷ್ಠ ಇತ್ತಂದ್ರೆ ಹಾಲು ಕೊಡಲ್ಲ. ಹಾಲು ಕುಡಿಯೋದು ನಾವು ಮನ್ಯಾಗ ಕಡಿತೇವ್, ತುಪ್ಪ ನಾವು ಉಣ್ತೇವ್. ಹಾಲಿಗೆ ಪುಣ್ಯ ಇತ್ತಂದ್ರೆ ಹಾಲು ಹೋಗ್ತಿತ್ತು ನಮ್ಮ ಮನ್ಯಾಗ. ಹಾಲು ಎಷ್ಟೋ ಮಂದಿಗೆ ಮಜ್ಗಿ ಕೊಟ್ಟೆಗೆ ಶ್ರೇಷ್ಠ ಖರೆ ಅಂದ್ರ ಹಾಲ್ಕಿನ್ನ ಶ್ರೇಷ್ಠ ಮಜ್ಗಿ. ಡೈಜೆಸ್ಟ್ ಆಗಕ್ಕಿಲ್ರಿ, ಅದ್ ಮೈಕ್ರೋ ಎಕ್ಸಾಮ್ಸ್ ಬೇಕಲ್ಲ, ಮಜ್ಗಿಯಾಗ ಹೆಚ್ಚಿಗೆ ಇರ್ತಾವ. ಹಾಲು ಕೊಟ್ರೆ ಹಾಲು ಇದಕ್ಕೂ ಹೋಗ್ಬೇಕು. ಆಮೇಲೆ ಇವ್ ಒಂದೊಂದ್ ವಿಚಾರ ಮಾಡ್ರಿ. ಹಾಲು ಮಾರೋದಕ್ಕ ಮಜ್ಗಿ ಮಾರೋದು, ಇದು ಮಜ್ಗಿ ಕೊಡೋದಕ್ಕ ವ್ಯತ್ಯಾಸ ಐತಿನ್ ರೇಟ್. ಹಾಲ್ನ ಕೊಟ್ಟ 40 ರೂಪಾಯಿ ಲೀಟರ್, 50 ರೂಪಾಯಿ ಲೀಟರ್, 50 ರೂಪಾಯಿ ಲೀಟರ್ ಕೊಟ್ಟ ತಿಳ್ಕೊರಿ. ನಾನು ಏನು 1 ಲೀಟರ್ ಹಾಲು ಹೋಯ್ತು, ನಮ್ಮ ಮನೆಗೆ ಏನ್ ಸಿಕ್ಕತ್ ನಂಗ 50 ರೂಪಾಯಿ 40 ರೂಪಾಯಿ ಸಿಕ್ಕುದು. ಅದ್ರಲ್ಲಿ ನಾನು ತುಪ್ಪ ಇಲ್ಲ, ಮಜ್ಗಿ ಇಲ್ಲ, ಏನಿಲ್ಲ. ಅದೇ ನಾ 50 ರೂಪಾಯಿ ನಾವು ತುಪ್ಪ ಮಾಡಿದ್ದಂದ್ರ ಮೊಸರು ಸಿಗ್ತಿತ್ತು. ಮೊಸರಂತೂ ಈಗ ಹೆಂಗದ್ರಿ, 1 ಲೀಟರ್ ಮರ ಕೆನೆಗಷ್ಟೇ ತುಪ್ಪ ಬರ್ತದ. ಮೊಸರನಾಗ ಏನು ಇರಲ್ಲ, ಬೆಣ್ಣಿ. ಹೌದಾ? ಅಂದ್ರೆ ಆಲ್ಮೋಸ್ಟ್ 1 ಲೀಟರ್ಗೆ ಒಂದು 100 ಗ್ರಾಮ್ 50 ಗ್ರಾಮ್ ತೆಗೆದ್ರೆ ಉಳಿದೆಲ್ಲ ಮೊಸರೇ ಇರ್ತದೆ. ಮೊಸರು ನಾ ಉಣ್ತಿದ, ಆ ಮಜ್ಗಿ ಕೆನೆಯಾಗ ಮಜ್ಗಿ ಮಾಡ್ತಿದ್ದೆವು, 1 ಲೀಟರ್ ಮಜ್ಗಿ ಬರ್ತಿತ್ತು. ಮಜ್ಗಿ ಉಣ್ಬೋದಾಗಿತ್ತು, ಮಜ್ಗಿ ಮತ್ತೊಬ್ರಿಗೆ ಕುಡ್ಬೋದಾಗಿತ್ತು. ಆ ಮಜ್ಗಿ ಮೇನ್ ಯಾಕೆ ಕುಡಿತಿರ್ಲಿಕ್ಕಿಲ್ಲ ಅಂದ್ರ ಒಂದೇ ನಮ್ ಕೃಷಿ ಒಳಗನು ಬೇಕಾಗ್ತದ. ಕೃಷಿ ಒಳಗ ಬೆಸ್ಟ್ ಫಂಗಿಸೈಡ್ ಅದು. ತೊಗರಿ ನೆಟ್ಟಾಗಿ ಈ ಸಲ ಮಜ್ಗಿಲಿಂದ ಬಾಳ ಮಂದಿ ಕಂಟ್ರೋಲ್ ಮಾಡ್ಸಿದಾನು.
ಈಗ 200 ಇದು ನೀವು ಯತ್ನಾಳ್ ಅವ್ರು ಗೌಡ್ರದು ಗೋಶಾಲದಾಗ ಹೋದ್ರಂದ್ರೆ ಒಂದೊಂದ್ ಲೀಟರ್ ಬ್ಯಾರಲ್ದಾಗ ತುಂಬಿಟ್ರ ಮಜ್ಗಿ. ಅಂದ್ರೆ ಮಜ್ಗಿ ಯಾಕೆ ಒಂದಕ್ಕೊಂದ್ ತಕ್ಕೋತಂದ್ರೆ ಭಾಳ ಸಿಗ್ತಾವ ಇಂತು. ಅದಕ್ಕೆ ನಾ ಏನತ್ತಿತ್ತು ತುಪ್ಪ ಮಾರದಂದ್ರೆ ಏನತ್ತ ರೊಕ್ಕ ಡಬಲ್ ಆತಾರೆ. ಮಜ್ಗಿ ಸೀದಾ ಮೊಸರು 40 ರೂಪಾಯಿ ಲೆಕ್ಕ ಇವತ್ತಿನ ಲೆಕ್ಕ ಹಿಡಿದ್ರ, ಮಜ್ಗಿದ್ 40 ರೂಪಾಯಿ ಇವತ್ತಿನ ಲೆಕ್ಕ ಹಿಡಿದ್ರ 80 ರೂಪಾಯಿ ಎಲ್ಲ ಆಯ್ತು. ಇನ್ ತುಪ್ಪ ಅದ್ರೊಳಗೆ 1 ಲೀಟರ್ಗೆ 50 ಗ್ರಾಮ್ ಬರ್ತದ, 50 ಗ್ರಾಮ್ ಇವತ್ತಿನ ಲೆಕ್ಕ ಹಿಡ್ರಿ, 3 ಸಿಗ್ತಿತ್ತು. ಅಂದ್ರೆ ನನಗೆ ಬೇಕಾದ ಎಲ್ಲ ಇರ್ಲಿ ಇರ್ಬಿಡ್ರಿ ಇರ್ಲಿ ನಮಗ್ ಬೇಕಾಗಿದ್ದು ಎಲ್ಲಾನು ಪೋಷಕಾಂಶ ಸಿಗ್ತಿತ್ತು. ತುಪ್ಪದಾಗ ಬೇರೆ ಪೋಷಕಾಂಶ ಅವ, ಹಾಲ್ನಾಗ ಬೇರೆ ಅವ, ಮಜ್ಜಿಗ್ಯಾಗ ಬೇರೆ ಅವ, ಅವೆಲ್ಲಾನು ಸಿಗ್ತಿತ್ತು.